ಇನ್ನು 65 ವರ್ಷ ಮೇಲ್ಪಟ್ಟವರು ಈ ಸುದ್ದಿಯನ್ನ ನೋಡಲೇಬೇಕಾಗಿದೆ. ನೀವೇನಾದರೂ ಅಕೌಂಟ್ನಲ್ಲಿ ಲಕ್ಷ ಹಣವನ್ನು ಇಟ್ಟಿದ್ರೆ ಈ ಸುದ್ದಿಯನ್ನ ನೋಡಬೇಕು. ಹಣದ ವ್ಯವಹಾರ ನಡೆಸುವ ಮುನ್ನ ವೃದ್ಧರೇ ಎಚ್ಚರವಾಗಿರಬೇಕು. 65 ವರ್ಷ ಮೇಲ್ಪಟ್ಟವರು ನೋಡಲೇಬೇಕಾಗಿರುವಂತಹ ಸುದ್ದಿ. ಅಕೌಂಟ್ನಲ್ಲಿ ಕೂಡಿಟ್ಟಿರುವ ಹಣ ಲಕ್ಷ ಇದ್ದರೆ ನೋಡಿ ಈ ಸುದ್ದಿಯನ್ನ ಒಮ್ಮೆ. ಲಕ್ಕಿ ಭಾಸ್ಕರ್ ಫಿಲಿಮ್ ಅನ್ನ ನೋಡಿರಬಹುದು, ತುಂಬಾ ಚೆನ್ನಾಗಿದೆ ಫಿಲಿಮ್. ಅದೇ ರೀತಿಯಾಗಿ ಫೇಕ್ ಲಕ್ಕಿ ಭಾಸ್ಕರ್ ಆಗಿದ್ದಾರೆ ಇಲ್ಲಿ ಮಹಿಳೆ. ಅನ್ಲಕ್ಕಿ ಆದ ಇಂಡ್ ಬ್ಯಾಂಕ್ನ ಡೆಪ್ಯೂಟಿ ಮ್ಯಾನೇಜರ್. 65 ವರ್ಷ ಮೇಲ್ಪಟ್ಟವರು ಈ ಸುದ್ದಿಯನ್ನು ನೋಡಬೇಕಾಗಿರುವಂಥದ್ದು. 65 ವರ್ಷ ಮೇಲ್ಪಟ್ಟವರು ಅಂತ ಹೇಳಿದ್ರೆ ಸೇವಿಂಗ್ಸ್ ಅಂತ ಇರುತ್ತೆ. ಸೇವಿಂಗ್ಸ್ ಅನ್ನ ಮಾಡೇ ಇರ್ತಾರೆ, ಹಣದ ವ್ಯವಹಾರ ಕೂಡ ಇಟ್ಕೊಂಡಿರ್ತಾರೆ. ಲಕ್ಕಿ ಭಾಸ್ಕರ್ ಚಿತ್ರದ ಹಾಗೆ ಅದೇ ರೀತಿಯಾಗಿ ಇಲ್ಲಿ ಮ್ಯಾನೇಜರ್ ಒಬ್ರು ವಂಚನೆ ಮಾಡಿದ್ದಾರೆ. ಹಾಗಾದ್ರೆ ಯಾವ ರೀತಿಯಾಗಿ ವಂಚನೆ ಮಾಡಿದ್ರು, ಯಾರಿಗೆ ವಂಚನೆ ಮಾಡಿದ್ರು ಅಂತ ಹೇಳಿದ್ರೆ ಬರೋಬ್ಬರಿ 50 ಲಕ್ಷ ಚೀಟಿಂಗ್ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ ಡೆಪ್ಯೂಟಿ ಮ್ಯಾನೇಜರ್. ಇಲ್ಲಿ ವೃದ್ಧೆಗೆ 50 ಲಕ್ಷ ಚೀಟಿಂಗ್ ಮಾಡಿದ್ದಾರೆ. ಗಂಡ ಹಾಗೂ ಫ್ರೆಂಡ್ಸ್ ಸೇರಿ 50 ಲಕ್ಷ ರೂಪಾಯಿ ಟೋಪಿ ಹಾಕಿರುವಂತಹ ಸುದ್ದಿ ಇದು. ಸಾವಿತ್ರಮ್ಮ ಎಂಬ 76 ವರ್ಷದ ವೃದ್ಧೆಗೆ ವಂಚನೆಯನ್ನ ಮಾಡಿದ್ದಾರೆ. ಅಕೌಂಟ್ಗೆ ಲಕ್ಷಾಂತರ ರೂಪಾಯಿ FD ಮಾಡಿದ್ರಂತೆ ಇವರು. ಬ್ಯಾಂಕ್ ಕೆಲಸ ಏನೇ ಇದ್ರೂ ಕೂಡ ಮಾಡ್ಕೊಡ್ತೀವಿ ಅಂತ ಹೇಳಿ ಮೇಘನ ಅನ್ನೋರು ನಂಬಿಸಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡು ಈಗ ಬರೋಬ್ಬರಿ 50 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ. ಆರೋಪಿಗಳನ್ನು ನೋಡ್ತಾ ಇರಬಹುದು. ಇವರೆಲ್ಲ ಆರೋಪಿಗಳು. ಅನ್ವರ್ ಘೋಷ್, ಅದೇ ರೀತಿಯಾಗಿ ವರದರಾಜು. ಈ ಆರೋಪಿಗಳು ಬರೋಬ್ಬರಿ 76 ವರ್ಷದ ವೃದ್ಧೆಗೆ ವಂಚನೆ ಮಾಡಿದ್ದಾರೆ. ಮೇಘನ ಕಿಂಗ್ ಪಿನ್, ಇಡೀ ಪ್ರಕರಣದ ಕಿಂಗ್ ಪಿನ್ ಶಿವಪ್ರಸಾದ್, ಅನ್ವರ್ ಇವರೆಲ್ಲವರು ಕೂಡ ಸಪೋರ್ಟ್ ಮಾಡಿದ್ರು ಅಂತ. ವೃದ್ಧೆ FDಯನ್ನು ಮಾಡಿದ್ರು. 76 ವರ್ಷ. ಜೊತೆಗೆ ಬ್ಯಾಂಕ್ನ ಕೆಲಸ ಏನೇ ಇದ್ರೂ ಕೂಡ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ನಂಬಿಸಿದ್ದಾರೆ. ಪಾಪ ಅಜ್ಜಿ ಕೂಡ ನಂಬಿದೆ. ಆದರೆ ಈಗ ಬರೋಬ್ಬರಿ 50 ಲಕ್ಷ ರೂಪಾಯಿ ಚೀಟಿಂಗ್ ಮಾಡಿದ್ದಾರಂತೆ. ಹೀಗಾಗಿ ವೃದ್ಧೆ ಕೂಡ ಕಂಗಾಲಾಗಿದ್ದಾರೆ. ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ನೋಡಿ, 76 ವರ್ಷ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಮ್ಮ ಅಜ್ಜಿ ಅಷ್ಟೇ ಇರ್ತದೆ. ಅವರ ಅಜ್ಜಿ ಈಗ ಶಿವಪ್ರಸಾದ್, ಅವರ ಅಜ್ಜಿ ಅಷ್ಟೇ ವಯಸ್ಸಿರುತ್ತೆ. ಅವ್ರ ಅಜ್ಜಿಗೆ ಈ ರೀತಿಯಾಗಿ ವಂಚನೆ ಮಾಡ್ತಾರಾ? ದುಡ್ಡು ಎಲ್ಲವನ್ನೂ ಮಾಡಿಸುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಮಾನವೀಯತೆ ಅನ್ನೋದು ಇಲ್ಲ, ದುಡ್ಡಿಗಾಗಿ ಏನು ಬೇಕಾದರೂ ಮಾಡಬಹುದು ಅನ್ನೋದು ಮಾತ್ರ ಇರುತ್ತೆ. ಮೇಘನ ಪ್ರಮುಖ ಆರೋಪಿ, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಂಗ್ ಪಿನ್ ಆಗಿರುವಂಥದ್ದು. ಶಿವಪ್ರಸಾದ್, ಅನ್ವರ್ ಘೋಷ್ ಇವರೆಲ್ಲರೂ ಕೂಡ ಆರೋಪಿ ಆಗಿದ್ದಾರೆ. ವೃದ್ಧೆಯಿಂದ RTGSಗೆ ಸೈನ್ ಮಾಡಿಸ್ಕೊಂಡಿದ್ರು. ಸ್ನೇಹಿತ ಅನ್ವರ್ ಘೋಷ್ಗೆ ಹಣ ವರ್ಗಾವಣೆಯಾಗಿದೆ. ಗಂಡ ಶಿವಪ್ರಸಾದ್ ಜೊತೆ ಸೇರಿ ಹಣ ವರ್ಗಾವಣೆ ಮಾಡಿರುವಂಥದ್ದಿದು. ಫೆಬ್ರವರಿ 12ನೇ ತಾರೀಕು ಅಕೌಂಟನ್ನು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಖಾಲಿ ಇದೆ. ಕೇಳಿದ್ರೆ ನೀವೇ RTGS ಮಾಡೋಕ್ಕೆ ಹೇಳಿದ್ರಿ ಅಲ್ವಾ ಅಂತ ಉಲ್ಟಾ ಹೊಡೆದಿದ್ದಾರೆ. ನೋಡಿ, ಈ RTGSಗೆ ಸಾವಿತ್ರಮ್ಮ ವೃದ್ಧೆಯಿಂದ ಸೈನನ್ನು ಮಾಡಿಸ್ಕೊಂಡಿದ್ದರು. ಸೈನ್ ಮಾಡಿಸ್ಕೊಂಡು ಅನ್ವರ್ ಖಾತೆಗೆ ಹಣ ವರ್ಗಾವಣೆಯಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಪ್ರಮುಖವಾಗಿ ಈ ಘಟನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ, ಜೊತೆಗೆ ಮಾನವೀಯತೆಯ ಪ್ರಶ್ನೆ ಕೂಡ ಬರ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತವಾಗ್ಲೂ ಮಹೇಶ್, ಏನಂದ್ರೆ ಈ ಒಂದು ಘಟನೆ ಪ್ರತಿಯೊಬ್ಬರಿಗೂ ಕೂಡ ಒಂದ್ ರೀತಿ ಮಾರ್ಗದರ್ಶನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾರೇ ಕೂಡ ಬ್ಯಾಂಕ್ ನಲ್ಲಿ ಹಣ ಇಟ್ಟಿದ್ರೆ ಅದು ನಿಜಕ್ಕೂ ಕೂಡ ಸೇಫ್ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ಯಾಕೆ ಅಂತ ಅಂದ್ರೆ ಇಲ್ಲಿ ಸಾವಿತ್ರಮ್ಮ ಏನಿದ್ರೆ ಇವ್ರಿಗೆ 70ಕ್ಕೂ ಹೆಚ್ಚು ವರ್ಷ ಆಗಿರುತ್ತೆ. ಸೊ ಹೀಗಾಗಿ ಅವರು ಒಂದಿಷ್ಟು ಸೇವಿಂಗ್ಸ್ ಗಳನ್ನ ಮಾಡಿ ಒಂದು FDಯನ್ನ ಇಟ್ಟಿರ್ತಾರೆ, ಫಿಕ್ಸ್ಡ್ ಡೆಪಾಸಿಟ್ ಅಂತ ಹೇಳಿ. ಅದನ್ನ ಈಕೆ ಏನು ಮೇಘನ ಅಂತ ಹೇಳಿರ್ತಾಳೆ, ಇಂಡಸ್ ಲ್ಯಾಂಡ್ ನ ಏನು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಈಕೆ ವರ್ಕ್ ಮಾಡ್ತಿರ್ತಾಳೆ. ಇದನ್ನೇ ಎನ್ಕ್ಯಾಶ್ ಮಾಡ್ಕೊಂತಾಳೆ. ಸಾವಿತ್ರಮ್ಮ ಬಂದಾಗ್ಲೆಲ್ಲ ತುಂಬಾ ಬಣ್ಣದ ಮಾತುಗಳನ್ನ ಹಾಡ್ತಿರ್ತಾಳೆ. ಜೊತೆಗೆ ನಿಮ್ಮ ಬ್ಯಾಂಕ್ ನ ವ್ಯವಹಾರ ಏನಿದೆ ಅದೆಲ್ಲವೂ ಕೂಡ ನಾನೇ ನೋಡ್ಕೊಳ್ತೀನಿ, ಮತ್ತೆ ಪ್ರತಿಯೊಂದನ್ನು ನಾನೇ ನಿಮಗೆ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿ ಅವರಿಗೆ ಒಂದ್ ರೀತಿ ಬಣ್ಣದ ಮಾತುಗಳನ್ನ ಆಡ್ತಿರ್ತಾಳೆ.
ಈಗ ಸಾವಿತ್ರಮ್ಮ ಕೂಡ ಈಕೆಯನ್ನ ನಂಬಿರ್ತಾರೆ. ಒಂದಿನ ಏನು ಸಾವಿತ್ರಮ್ಮ ಯಾವ್ದೋ ಒಂದು ವಿಚಾರಕ್ಕೆ ಏನು ಬ್ಯಾಂಕಿಗೆ ಬಂದಂತ ಸಂದರ್ಭದಲ್ಲಿ ಏನು ಆಕೆ ಏನು ಮೇಘನ್ ಏನಿದ್ದಾಳೆ, ನೀವು RTGS ಇದು ಅಂತ ಹೇಳಿ ಒಂದಕ್ಕೆ ಸೈನ್ ಕೂಡ ಮಾಡಿಸ್ಕೊಂಡಿರ್ತಾಳೆ. ಆದ್ರೆ ಇಲ್ಲಿ ಸಾವಿತ್ರಮ್ಮ ಅವ್ರಿಗೆ RTGS ಅಂದ್ರೆ ಏನು, ಇದನ್ನ ಸೈನ್ ಮಾಡಿದ್ರೆ ಬೇರೆಯವ್ರಿಗೆ ಅಮೌಂಟ್ ಟ್ರಾನ್ಸಾಕ್ಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಐಡಿಯಾ ಇರಲ್ಲ. ಸೊ ಈಗ ಅವರು ಕೂಡ ಬ್ಲೈಂಡ್ ಆಗಿ ಒಂದ್ ರೀತಿ ಸೈನ್ ಕೂಡ ಮಾಡಿರ್ತಾರೆ. ಸೈನ್ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು 50 ಲಕ್ಷ ಹಣ ಏನಿದೆ FD ಅಮೌಂಟ್, ಅದು ಅನ್ವರ್ ಎಂಬ ಒಬ್ಬ ಅಕೌಂಟ್ಗೂ ಕೂಡ ಅದು ಟ್ರಾನ್ಸ್ಫರ್ ಆಗುತ್ತೆ. ಆ ಅನ್ವರ್ ಮತ್ತೆ ಈ ಅಸಿಸ್ಟೆಂಟ್ ಮ್ಯಾನೇಜರ್ ಮೇಘನ ಇರ್ತಾರಲ್ಲ, ಇವರೆಲ್ಲರೂ ಕೂಡ ಒಂದೇ ಬ್ಯಾಚ್ ಅವರಾಗಿರ್ತಾರೆ. ಈಕೆ ಗಂಡ ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರ್ತಾರೆ. ಎಲ್ಲರೂ ಕೂಡ ಒಂದ್ ರೀತಿ ಪ್ಲಾನ್ ಮಾಡಿ ಈ ರೀತಿಯಾದಂತ ಕೃತ್ಯ ಮಾಡಿದ್ದಾರೆ. ಈಗ ಸಾವಿತ್ರಮ್ಮ ಕೂಡ ಗಿರಿನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಆನಂತರ ಗೊತ್ತಾಗಿದೆ ಅವ್ರು ನನಗೆ ಫ್ರಾಡ್ ಮಾಡಿದ್ದಾರೆ ಅಂತ ಹೇಳಿ ಅವರು ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಈಗಾಗಲೇ ತನಿಖೆಗೂ ಕೂಡ ಮುಂದಾಗಿರುವಂತದ್ದು. ಮಹೇಶ್, ಧನ್ಯವಾದ ಅಜಯ್ ತಮ್ಮೆಲ್ಲ ಮಾಹಿತಿಗಾಗಿ.